ನಮಸ್ಕಾರ. BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. 26ರಂದು ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ವಿನಯ್ ಕುಮಾರ್ ಸರ್ಕೆ ಅವರ ನೇತೃತ್ವದಲ್ಲಿ 1 ದಿನಗಳ ಕಾಲ ಕಾರ್ಯಕರ್ತರಿಗೆ ತರಬೇತಿ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದರಲ್ಲಿ ನಮ್ಮ ಜಿಲ್ಲೆಯ ಈರುವರು ಸಚಿವರು, ಎಲ್ಲ ಶಾಸಕರು, ಈರುವರು ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಕರ್ನಾಟಕ ಪ್ರದೇಶ KPCC ಪ್ರಚಾರ ಸಮಿತಿಯ ಸಂಯೋಜಕರಾದಂಥ ಮುರಳಿಯವರು, ಶ್ರೀಯುತ ಮುನೀರವರು, ಅದೇ ರೀತಿ ಚಂದು ಶೆಟ್ಟಿಯವರು ಮತ್ತು ಶರಣಪ್ಪ ಕೊಟ್ಗಿಯವರು ಕೆಲವೊಂದು ವಿಷಯಗಳನ್ನು ಕುರಿತು ಕಾರ್ಯಕರ್ತರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು 15ನೇ ತಾರೀಕು ಸರಿಯಾಗಿ 10 ಗಂಟೆಗೆ ರೇಡಿವೆ ಕೇಂದ್ರದ ಹತ್ತಿರವಿರ್ತಕ್ಕಂಥ ವಿಜಯ್ ಫಂಕ್ಷನ್ ಹಾಲ್ನಲ್ಲಿ ಈ ಕಾರ್ಯಾಗಾರ ಪ್ರಾರಂಭ ಆಗ್ತದೆ. ಜಿಲ್ಲೆಯ 16 ಬ್ಲಾಕ್ ಕಾಂಗ್ರೆಸ್ ಘಟಕದಿಂದ ಒಂದೊಂದು ಘಟಕದಿಂದ ಕನಿಷ್ಠ 100 ಜನ ಕಾರ್ಯಕರ್ತರು ಅದರಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಆ ಕಾರ್ಯಾಗಾರದಲ್ಲಿ ಕಾಂಗ್ರೆಸ್ ಪಕ್ಷದ ಉಗಮ, ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡಬೇಕಾದ್ರೆ ಯಾವ ಉದ್ದೇಶದಿಂದ ಅಂದಿನ ನಾಯಕರು ಸ್ಥಾಪಿಸಿದರು, ಸುಮಾರು 140 ವರ್ಷಗಳ ಕಾಲ ಪಕ್ಷ ನಡೆದು ಬಂದ ದಾರಿ, ಕೇಂದ್ರದಲ್ಲಿ ಆಗಿರ್ಬೋದು, ರಾಜ್ಯಗಳಲ್ಲಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಜನಪರವಾದಂಥ ಕಾರ್ಯಕ್ರಮಗಳನ್ನು ಏನು ಕೊಟ್ಟಿದ್ದಾರೆ ಇವುಗಳನ್ನೆಲ್ಲ ತಿಳಿಸಿ ಹೇಳ್ತಕ್ಕಂಥ ಕೆಲಸವನ್ನು, ಅದರ ಜೊತೆಗೆ ಇನ್ನೂ ಅನೇಕ ವಿಷಯಗಳನ್ನು ಕಾರ್ಯಕರ್ತರಿಗೆ ಹೇಳ್ತಾರೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರ ಪಡೆ ಭಾಳ ಗಟ್ಟಿಮುಟ್ಟಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಸ್ವಯಂ ಆಗಿ ಉತ್ತರಿಸ್ತಕ್ಕಂಥ ಶಕ್ತಿ ಬರಬೇಕಂದ್ರೆ ಕಾರ್ಯಕರ್ತರು ಇಂಥ ಒಂದು ತರಬೇತಿ ಶಿಬಿರದಲ್ಲಿ ಪಾಲ್ಗೊಳ್ಳೋದು ಭಾಳ ಮುಖ್ಯವಾಗಿದೆ. ಅಲ್ಲಿ ಬಂದರೆ ಅವರಿಗೆ ಭಾಳಷ್ಟು ಪಕ್ಷದ ವಿಷಯದ ಅನುಭವ, ಸರ್ಕಾರದ ಯೋಜನೆಗಳು, ಪ್ರಸ್ತುತ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ನಮಗೇನು ಟೀಕಾ ಮಾಡ್ತಾರೆ ಅವರಿಗೆ ನಾವು ಯಾವ ರೀತಿ ಸಮಂಜಸವಾದಂಥ ಉತ್ತರವನ್ನು ಕೊಡಬೇಕು, ಈ ಎಲ್ಲ ನಿಟ್ಟಿನಲ್ಲಿ ಈ ಕಾರ್ಯಾಗಾರ ನಡೀತಾ ಇದೆ. ಇದರಲ್ಲಿ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾನು ವಿನಂತಿಯನ್ನು ಮಾಡಿಕೊಳ್ಳೋ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮಸ್ಕಾರ. ಈಗಾಗಲೇ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು ಮತ್ತು ವಿಶೇಷವಾಗಿ ಬಾಗಲಕೋಟೆ, ದಾವಣಗೆರೆ ಬೈ ಎಲೆಕ್ಷನ್ ಅತಿ ಬೇಗನೆ ಬರೋದರಿಂದ ನಮ್ಮ ಕಾರ್ಯಕರ್ತರ ಪಡೆ ಸನ್ನದ್ಧಾಗಬೇಕು. ಅದಕ್ಕಾಗಿ ನಾನು ಪ್ರಾರಂಭಿಕವಾಗಿಯೇ ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನು, ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನು ಪೂರ್ವಭಾವಿ ಸಭೆಯನ್ನು ತೆಗೆದುಕೊಂಡು ಅಲ್ಲಿ ಹೇಳಿದ್ದೀನಿ, ಇದು ಬೆಳಗ್ಗೆ 10ರಿಂದ ಸಾಯಂಕಾಲ 5 ಗಂಟೆವರೆಗೆ ಸಭೆ ನಡೀತೈತಿ. ನೀವು ಸುಮ್ಮನೆ ಶಿವಪ್ಪ ಕೊಟ್ಟಿಸಿದ್ರೆ ಬಂದು ಅರ್ಧ ತಾಸು ಕೂತು ಹೋಗೋರನ್ನ ಕರ್ಕೊಂಬರಬೇಡ್ರಿ. ನಿಷ್ಠಾವಂತ ಪಕ್ಷದ ಮೇಲೆ ಅಭಿಮಾನ ಇರ್ತಕ್ಕಂಥ ಕಾರ್ಯಕರ್ತರನ್ನೇ ನೀವೆಲ್ಲ ಕರ್ಕೊಂಬರಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಈಗಾಗಲೇ ಪೂರ್ವಭಾವಿ ಸಭೆಯಲ್ಲಿ ಮಾಡಿದ್ದೇವೆ. ಅದೇ ರೀತಿ ನಾವೇನು ಸುಮಾರು 1000ದಿಂದ 1500 ಜನ ಕೂಡ್ತಾರೆ, ಅದರಲ್ಲಿ 100ಕ್ಕೆ 75ರಿಂದ 80% ಜನ ಕಾರ್ಯಕ್ರಮ ಮುಗಿಯುವವರೆಗೆ ಉಳಿದುಕೊಂಡು ಸಂಪೂರ್ಣ ಇದರ ಒಂದು ಸದುಪಯೋಗ ಪಡಿಸ್ಕೊಳ್ತಕ್ಕಂಥವ್ರಿಗೆ ಭಾಗವಹಿಸಲಿಕ್ಕೆ ಆದೇಶವನ್ನು ಮಾಡಿದೆವು. ಒಂದು ಏನಾಗಿದೆ ಇಲ್ಲಂತಂದರೆ, ಇಂದಿನ ಅಧ್ಯಕ್ಷರು ಆಗಿರ್ಬೋದು ಅಥವಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಯಾರು 5 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ಅವರನ್ನು ಕೈ ಬಿಟ್ಟು ಅಥವಾ ಅವರಿಗೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವಕಾಶ ಮಾಡಿಕೊಡೋಣ, ಅಲ್ಲಿ ಹೊಸಬರಿಗೆ ಪ್ರಸ್ತಾವನೆಗಳನ್ನು ಸಲ್ಲಿಸ್ರಿ ಅಂಥೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಕಾರ್ಯಾಧ್ಯಕ್ಷರಾದಂಥ GC
ಚಂದ್ರಶೇಖರ್ ಅವರಾಗಿರ್ಬೋದು ನಮಗೆ ಒಂದು 2-3 ಸಭೆಯಲ್ಲಿ ಹೇಳಿದರು. ಆಯಿತು ಅಂತ ಹೇಳ್ತಾ ಬಂದಾಗ ಕೆಲವೊಂದು ಸಂದರ್ಭದಲ್ಲಿ ನಾವು ಪತ್ರಗಳನ್ನು ಕೊಟ್ಟಾಗ ಭಾಳಷ್ಟು ಜನ ಪ್ರಯತ್ನ ಮಾಡಿ ಇವತ್ತು ರಾಜ್ಯದ ಮಹಿಳಾ ಅಧ್ಯಕ್ಷರು ಬದಲಾವಣೆ ಆಯಿತು. ಸೌಮ್ಯಾ ರೆಡ್ಡಿ ಅವರು ಅಧ್ಯಕ್ಷರಾದ ಮೇಲೆ ಯಾರು ಆ ರೀತಿ 5 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ಅವ್ರನ್ನ ಹೊರತುಪಡಿಸಿ ಮತ್ತೆ ಯಾರನ್ನ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಎಲ್ಲ ಪ್ರಮುಖರು, ಶಾಸಕರು, ಸಚಿವರ ಒಂದು ಅಭಿಪ್ರಾಯ ತೊಗೊಂಡೇ ಹೊಸಬರನ್ನ ಮಾಡಿದ್ದಾರೆ. ಬಟ್ ಅದು ಏನೋ ಹಿಂದಿನ ಅಧ್ಯಕ್ಷರಾದಂಥ ವಿದ್ಯಾರಾಣಿ ತುಂಗಳ ಮೇಡಮ್ ಅವರಿಗೆ ಅಸಮಾಧಾನ ಇದ್ದರೆ ನಾವಾದರೂ ಈ ಮುಂಚೆ ಹೇಳಿದ್ದೀನಿ, ಇನ್ನೊಮ್ಮೆ ಕರೆದು ಹೇಳಿ ಅದನ್ನು ತಿಳಿಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ನೋಟಿಸ್ ಕೊಡೋ ಪ್ರಶ್ನೆ ಇಲ್ಲ, ಅಷ್ಟೇನು ದೀರ್ಘ ವಿಷಯ ಅಲ್ಲ, ನಾವು ಹೇಳಿ ತಿಳಿ ಮಾಡ್ತೇವೆ.